ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುವ ಗಿಲ್ಲಿ, ಅಶ್ವಿನಿ, ರಾಶಿಕಾ ಹಾಗೂ ಧನುಷ್ ರವರಿಗೆ ಮೊದಲನೇ ಹಂತದ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ 2 ಜೋಡಿಗಳನ್ನಾಗೂ ಕೂಡ ಮಾಡಿದ್ದಾರೆ. ಅಶ್ವಿನಿ, ಧನುಷ್ ಒಂದು ಜೋಡಿಯಾದರೆ ಗಿಲ್ಲಿ ಹಾಗೂ ರಾಶಿಕಾ ರವರು ಮತ್ತೊಂದು ಜೋಡಿಯಾಗಿದ್ದಾರೆ. ಇವೆರಡು ಜೋಡಿಗಳಲ್ಲಿ ಯಾವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತೋ ಅವರು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಯ್ತಾರೆ. ಆ ಟಾಸ್ಕ್ ಅಲ್ಲಿ ಇವರಿಬ್ಬರಲ್ಲಿ ಯಾರು ಗೆಲ್ತಾರೋ ಅವರು ಕ್ಯಾಪ್ಟನ್ ಕೂಡ ಆಗುತ್ತಾರೆ, ಫಿನಾಲೆಗೆ ಕೂಡ ಹೋಗ್ತಾರೆ. ಈ ಅಡೆತಡೆ ಟಾಸ್ಕ್ ಯಾವ ರೀತಿ ಆಡೋದು, ಅದೇ ರೀತಿ ಈ ಅಡೆತಡೆ ಟಾಸ್ಕ್ ಅಲ್ಲಿ ಯಾವ ಜೋಡಿ ಗೆದ್ದಿದೆ ಅಂತ ನಾನು ಈಗ ಹೇಳ್ತೀನಿ ಬನ್ನಿ. ಮೊದಲಿಗೆ ಇವೆರಡು ಜೋಡಿಗಳಿಗೆ ಬಿಗ್ ಬಾಸ್ ರವರು ಹೊರಗಡೆಯಿಂದ ಒಂದು ಇಳಿಜಾರು ಕೊಟ್ಟಿರ್ತಾರೆ. ಆ ಇಳಿಜಾರಿನಲ್ಲಿ ಹೊರಗಡೆಯಿಂದ ಪೈಪ್ಗಳನ್ನು ಹಾಕ್ತಾ ಇರ್ತಾರೆ. ಈ ಪೈಪ್ಗಳನ್ನು ಇವರಿಬ್ಬರು ಜೋಡಿಗಳು ಮೊದಲಿಗೆ ಕಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ಜೋಡಿಗಳಲ್ಲಿ ಒಬ್ರು ಅಲ್ಲಿ ಪೈಪ್ ಕಲೆಕ್ಟ್ ಮಾಡ್ಕೊಳ್ತಿದ್ರೆ ಇನ್ನೊಬ್ಬರು ಆ ಪೈಪ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಎದುರಾಳಿಯ ಜಾಲರಿ ಏನಿದೆಯಲ್ಲ ಅವರು ನುಸುಳದಂತೆ ಅದರೊಳಗಡೆ ತೂರಿಸಬೇಕಾಗುತ್ತೆ. ಅಂದ್ರೆ ಅವರು ಯಾವ ರೀತಿನಾದ್ರೂ ಕೂಡ ಅವರು ಪೈಪ್ಗಳನ್ನ ಅದರೊಳಗಡೆ ತುರುಕಬಹುದು. ಒಟ್ನಲ್ಲಿ ಎದುರಾಳಿಯ ವ್ಯಕ್ತಿ ಅವನ ಜಾಲರಿ ಒಳಗಡೆ ಅವನು ನುಸಿಯಲು ಕೂಡ ಆಗಬಾರದು. ಆ ರೀತಿ ಅವರು ಪೈಪ್ಗಳನ್ನು ತುರುಕಬೇಕಾಗುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಧನುಷ್ ಹಾಗೂ ಅಶ್ವಿನಿ ಅವರು ರಾಶಿಕಾ ಹಾಗೂ ಗಿಲ್ಲಿಯವರಿಗಿಂತ ಸ್ವಲ್ಪ ಸ್ಟ್ರಾಂಗ್ ಇರೋ ಕಾರಣ ಅತಿ ಹೆಚ್ಚು ಪೈಪ್ಗಳನ್ನ ಅವರೇ ಕಲೆಕ್ಟ್ ಮಾಡ್ಕೊಳ್ತಾರೆ. ರಾಶಿಕಾ ಅವರು ತುಂಬಾ ಕಷ್ಟ ಪಡ್ತಾರೆ ಅಶ್ವಿನಿ ಅವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅಂದ್ರೆ ಅಶ್ವಿನಿ ಅವ್ರು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ಟ್ರೆಂತ್ ಅಲ್ಲಿ ಅವ್ರು ಫುಲ್ಲು ಕೈಯಿಂದ ಎಲ್ಲ ಕಿತ್ಕೊಂಡು ಇದೆಲ್ಲ ಮಾಡ್ಬಿಡ್ತಾರೆ. ಇಲ್ಲೂ ಕೂಡ ರಾಶಿಕಾಗೆ ತುಂಬಾ ಗಾಯಗಳಾಗುತ್ತೆ. ಅದೇ ರೀತಿ ಧನುಷ್ ಹಾಗೂ ಗಿಲ್ಲಿಯವರು ಕಲೆಕ್ಟ್ ಮಾಡಕ್ ಹೋದಾಗ ಸೇಮ್ ಆಗುತ್ತೆ. ಧನುಷ್ ಅವರು ಕೂಡ ತುಂಬಾ ಸ್ಟ್ರೆಂತ್ ಇರೋ ಕಾರಣ ಗಿಲ್ಲಿ ಅವ್ರಿಗೆ ಅಷ್ಟು ಪೈಪ್ಗಳು ಸಿಗೋದಿಲ್ಲ. ಬಿಗ್ ಬಾಸ್ ಅವರು ಹೊರಗಡೆಯಿಂದ ಪೈಪ್ಗಳು ಆಗ್ತಿದ್ರಂಗೆ ಫಾಸ್ಟ್ ಆಗಿ ಧನುಷ್ ಅವರು ಕಲೆಕ್ಟ್ ಮಾಡ್ಕೊಬಿಡ್ತಿದ್ರು. ಅದೇ ರೀತಿ ಅಕಸ್ಮಾತ್ ಗಿಲ್ಲಿ ಅವರು ಕೂಡ ಎತ್ಕೊಂಡಾಗ ಅವರೇ ಅದನ್ನ ಕಿತ್ಕೊಬಿಡ್ತಿದ್ರು. ಈ ತರ ಆಗ್ತಾ ಇತ್ತು. ಇಲ್ಲಿ ಗಿಲ್ಲಿ ಹಾಗೂ ರಾಶಿಕಾ ಅವರು ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ. ಬಟ್ ಇಲ್ಲಿ ಧನುಷ್ ಹಾಗೂ ಅಶ್ವಿನಿ ಅವರು ಅತಿ ಹೆಚ್ಚು ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಅವರು ಧನುಷ್ ಅವ್ರ ಜಾಲರಿಗೆ ಅಷ್ಟು ಪೈಪ್ಗಳನ್ನ ಹಾಕಿಲ್ಲ. ಅಂದ್ರೆ ಇವರು ರಾಶಿಕಾಗೆ ಗಿಲ್ಲಿ ಜಾಲರಿಗೆ ಧನುಷ್ ಅವರು ಸಿಕ್ಕಾಪಟ್ಟೆ ಪೈಪ್ಗಳನ್ನ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರು ಹೋಗ್ದಂಗೆ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಅತಿ ಹೆಚ್ಚು ಪೈಪ್ಗಳನ್ನ ತುರುಕಿದ್ದಾರೆ. ಅಂದ್ರೆ ಅಶ್ವಿನಿ ಅವರು ಜಾಸ್ತಿ ಕಲೆಕ್ಟ್ ಮಾಡಿದ್ದಾರೆ ಪೈಪ್ಗಳನ್ನೆಲ್ಲ. ಇಲ್ಲಿ ಧನುಷ್ ಅವರು ತುಂಬಾ ಈಸಿಯಾಗಿ ಜಾಲರಿ ಒಳಗಡೆ ನುಸ್ತೋಗ್ತಿದ್ರು. ಬಟ್ ಇವ್ರಿಗೆ ಗಿಲ್ಲಿ ಹಾಗೂ ರಾಶಿಕಾಗ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದ್ರೆ ಇಲ್ಲಿ ಹೆಂಗ್ ನುಸ್ಲು ಹೋಗ್ಬೇಕಂದ್ರೆ ಹೊರಗಡೆ ಸ್ವಲ್ಪ ತುಂಬಾ ಬಿಲ್ಲೆಗಳ ಆಚೆಗಡೆ ಇಟ್ಟಿರ್ತಾರೆ. ಅದ್ರೊಳಗಡೆ ತಂದು ಒಳಗಡೆ ಅದ್ರೊಳಗಡೆ ನುಸ್ತು ಬಂದು ಆ ಬಿಲ್ಲೆಗಳನ್ನ ಟೇಬಲ್ ಮೇಲೆ ಇಡ್ಬೇಕಾಗುತ್ತೆ. ಇಲ್ಲಿ ಧನುಷ್ ಅವ್ರು ಇಟ್ರಲ್ಲ ಅದೇ ರೀತಿ ಹಿಂದೆಗಡೆ ಎಷ್ಟೊಂದು 10 ಬಿಲ್ಲೆಗಳಿರುತ್ತೆ. 10 ಬಿಲ್ಲೆಗಳಲ್ಲೂ ಕೂಡ ಇದೇ ತರ ಆಗ್ತಾ ಇರುತ್ತೆ. ಒಬ್ರು ಒಂದ್ಸಲ ರಾಶಿಕಾ ಹೋಗ್ಬೇಕಾಗಿರುತ್ತೆ, ಇನ್ನೊಂದ್ಸಲ ಧನುಷ್ ಅವ್ರು ಹೋಗ್ತಿರ್ಬೇಕಾಗುತ್ತೆ. ಈಗ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಧನುಷ್ ಹಾಗೂ ಅಶ್ವಿನಿ ಅವರು ಅಂತಾನೆ ಹೇಳ್ಬಹುದು. ಧನುಷ್ ಹಾಗೂ ಅಶ್ವಿನಿ ಅವರು ಎಷ್ಟೇ ಪೈಪ್ಗಳನ್ನ ತೂರ್ಸಿದ್ರು ಕೂಡ ಗಿಲ್ಲಿ ಹಾಗೂ ರಾಶಿಕಾ ಅವ್ರಿಗೆ ಗೆಲ್ಲೋ ಚಾನ್ಸಸ್ ತುಂಬಾ ಇತ್ತು. ಆದ್ರೆ ಧ್ರುವಂತ್ ಹಾಗೂ ಕಾವ್ಯ ಅವರು ಉಸ್ತುವಾರಿ ವಹಿಸಿರ್ತಾರೆ. ಅಂದ್ರೆ ಕಾವ್ಯ ಧನುಷ್ ಅವ್ರ ಟೀಮ್ಗೆ ವಹಿಸಿದ್ರೆ ಧ್ರುವಂತ್ ಅವರು ಗಿಲ್ಲಿ ಟೀಮ್ಗೆ ವಹಿಸಿರ್ತಾರೆ. ಅಂದ್ರೆ ಧ್ರುವಂತ್ ಅವರಂತೂ ಸಿಕ್ಕಾಪಟ್ಟೆ ಪಾಸ್ ಹೇಳ್ತಿರ್ತಾರೆ ಗಿಲ್ಲಿ ಅವ್ರಿಗೆ, ನೀನು ಆ ಪೈಪ್ ತಳ್ಳಂಗಿಲ್ಲ, ಆಗ್ ಮಾಡಬಾರ್ದು ಈಗ ಮಾಡಬಾರ್ದು ಅಂತ. 10 ಸಲ ಬರೀ ಪಾಸ್ 10 ಸೆಕೆಂಡ್ ನಿಲ್ಲು ಅಂತ ಅಲ್ಲಿ ಪಾಸ್ ಕೊಟ್ಟೆ ಅರ್ಧ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿಗಿಂತ ರಾಶಿಕಾಗೆ ತುಂಬಾ ಮೋಸ ಆಗಿದೆ ಅಂತಾನೆ ಹೇಳ್ಬೋದು. ವಾರ ಪೂರ್ತಿ ಆ ಹುಡುಗಿ ಅಷ್ಟು ತುಂಬಾ ಅದ್ಭುತವಾಗಿ ಆಡ್ಕೊಂಡು ಬಂದಿರೋಳು ಇದ್ದಕ್ಕಿದ್ದಂಗೆ ಇಂಥ ಒಂದು ಸಿಲ್ಲಿ ಟಾಸ್ಕ್ಗೋಸ್ಕರ ಅಂದ್ರೆ ಯಾರೋ ಮಾಡಿದ ತಪ್ಪಿನಿಂದ ಆ ಹುಡುಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗಿದ್ದು ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ ಏನು ಅನ್ಸುತ್ತೆ ಇದ್ರ ಬಗ್ಗೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.